ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಮಾಸ ಭವಿಷ್ಯ ಅನ್ನುವಂಥದ್ದು. ಈ ಮಾಸ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ 12 ರಾಶಿಗಳವರಿಗೆ ಹೇಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವಿವತ್ತು ವೃಷಭ ರಾಶಿಯವರಿಗೆ, 2ನೇ ರಾಶಿಯಾಗಿರುವಂಥ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದಾಗ, ಅಕ್ಟೋಬರ್ ತಿಂಗಳು ಸರಾಸರಿಗಿಂತ ಉತ್ತಮವಾದಂಥ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದಾದಂತಹದ್ದು ಕಂಡು ಬರ್ತಾ ಇದೆ. ಈ ತಿಂಗಳು ನೀವು ಅಕ್ಟೋಬರ್ 17ರವರೆಗೂ ಸೂರ್ಯನು ನಿಮ್ಮ 5ನೇ ಮನೆಗೆ ಸಾಕ್ತಾ ಇರ್ತಾನೆ. ಇದನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ. ನಿಮ್ಮ ವೃತ್ತಿಯ ಮನೆಯಲ್ಲಿ ಅಧಿಪತಿಯಾದಂತಹ ಇವನು ಈ ತಿಂಗಳು ತನ್ನದೇ ಆದಂತಹ ನಕ್ಷತ್ರದಲ್ಲಿ 11ನೇ ಮನೆಯಲ್ಲಿರ್ತಾನೆ. ಆ ಸ್ಥಾನದಲ್ಲಿ ಆ ಮನೆಯಲ್ಲಿ ಸ್ಥಾನವನ್ನು ಪಡೆಯೋದ್ರಿಂದಾಗಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ವಿಚಾರವಾಗಿ ನೀವು ಗಣನೀಯವಾದಂತಹ ಯಶಸ್ಸನ್ನು ಹೊಂದುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗೆಯೇ ವ್ಯಾಪಾರಸ್ಥರನ್ನು ನೋಡುವಂಥದ್ದಾದರೆ ಈ ಒಂದು ತಿಂಗಳಿನಲ್ಲಿ ವ್ಯಾಪಾರಸ್ಥರ ವಿಷಯದಲ್ಲಿ ಅಕ್ಟೋಬರ್ 3ರಿಂದ ಅಕ್ಟೋಬರ್ 24ರವರೆಗೂ ಕೂಡ ಧನಾತ್ಮಕವಾದಂತಹ ಫಲಿತಾಂಶವನ್ನು ನೀವು ಖಂಡಿತವಾಗಿ ನಿರೀಕ್ಷಿಸಬಹುದಾಗಿದೆ. ಇನ್ನು ಶಿಕ್ಷಣದ ಕ್ಷೇತ್ರದಲ್ಲಿ ನೋಡುವಂಥದ್ದಾದರೆ ಸಾಕಷ್ಟು ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ನೀಡ್ತಾ ಇರುವಂಥದ್ದು. ಆದಾಗ್ಯೂ ಸಣ್ಣ ಸಮಸ್ಯೆಗಳು ಮುಂದುವರಿಯಬಹುದಾದಂಥದ್ದು ಕಂಡು ಬರ್ತಾ ಇದೆ. ಆದರೆ ಪರಿಶ್ರಮ ಪಟ್ಟು ನೀವು ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮ ಫಲಿತಾಂಶವನ್ನು ಸಾಧಿಸಬಹುದು. ಖಂಡಿತವಾಗಿ ನೀವು ಪರಿಶ್ರಮ ಹಾಕಿದ್ರೆ ಉತ್ತಮ ಫಲಿತಾಂಶವನ್ನು ನೋಡ್ತೀರಾ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ನೋಡುವಂಥದ್ದಾದರೆ ಅಕ್ಟೋಬರ್ ತಿಂಗಳಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ನೀಡ್ತಾ ಇರುವಂಥದ್ದು. 5ನೇ ಮನೆಯಲ್ಲಿ ಐದನೇ ಮನೆಯ ಅಧಿಪತಿ ಬುಧನು ಅಕ್ಟೋಬರ್ನಲ್ಲಿ ನಿಮ್ಮ ಪ್ರಣಯದ ಒಂದು ಜೀವನಕ್ಕೆ ಧನಾತ್ಮಕವಾದಂತಹ ಸ್ಥಾನವನ್ನು ನೀಡುವಂಥ ನಿರೀಕ್ಷೆ ಇದೆ. ವಾಗ್ದಾಳಿಗಳಾಗುವಂಥದ್ದಾಗ್ತದೆ. ಆದರೆ ಅಂತಹ ಭಿನ್ನಾಭಿಪ್ರಾಯಗಳು ಪ್ರೀತಿಯಲ್ಲಿ ಆಳವಾದಂತಹ ಸಂಪರ್ಕಕ್ಕೆ ಕಾರಣವಾಗಬಹುದಾದಂಥದ್ದು ಕಂಡು ಬರ್ತಾ ಇದೆ. ಒಂದು ರೀತಿ ಅನುಕೂಲಕರವೇ ಅಂತಲೇ ಹೇಳಬಹುದು. ಇನ್ನು ವೈವಾಹಿಕ ಜೀವನದಲ್ಲಿ ನೋಡುವಂಥದ್ದಾದರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡುವಂಥ ತಿಂಗಳಾಗಿದೆ. ಕೆಲವು ಸಮಸ್ಯೆಗಳು ಸಾಮಾನ್ಯವಾಗಿ ವಾಗ್ವಾದಗಳಾಗುವಂಥ ಸಂದರ್ಭಗಳು ಬರುವಂಥದ್ದಾಗ್ತದೆ. ಅದರಲ್ಲಿಯೂ ಕೂಡ ನೀವು ಹೊಂದಾಣಿಕೆಯಿಂದ ಪರಸ್ಪರರಾಗಿ ಇರೋದ್ರಿಂದಾಗಿ ಅನುಕೂಲ ಅನ್ನೋಂಥದ್ದು ನೋಡಬಹುದು. ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ನಿಮ್ಮ ಜಾತಕದ ಪ್ರಕಾರ ಲಾಭದ ಮನೆಯಲ್ಲಿ ಅಧಿಪತಿಯಾದಂತಹ ಗುರುವು ಈ ತಿಂಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಅನುಕೂಲಕರವಾದಂತಹ ಪರಿಣಾಮವನ್ನು ಬೀರ್ತಾ ಇದ್ದಾರೆ. ಈ ರೀತಿಯಾಗಿ ಉಳಿತಾಯದ ವಿಚಾರಗಳಲ್ಲಿ ಗುರು ನಿಮಗೆ ಹೆಚ್ಚು ಸಹಾಯವನ್ನ ಮಾಡ್ತಾನೆ. ಖಂಡಿತ ಉಳಿತಾಯವನ್ನ ಈ ತಿಂಗಳು ಮಾಡ್ತಾ ಹೋಗ್ತೀರಾ. ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದರೆ ಅಕ್ಟೋಬರ್ ತಿಂಗಳಿನಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳು ನೀಡ್ತದೆ. ನಿಮಗೆ ಈ ತಿಂಗಳ ಆರೋಗ್ಯ ಅನ್ನೋಂಥದ್ದು ಜಾಗೃತರಾಗಿ ನೀವು ನೋಡ್ಕೊಳ್ಬೇಕಾಗ್ತದೆ. ಯಾವುದೇ ಆರೋಗ್ಯ ಸಮಸ್ಯೆಗಳು ಎದುರಾದರೂ ಕೂಡ ಆಗುವಂಥ ಸಾಧ್ಯತೆಗಳು ಬಂದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡದೆ ಆ ಸಮಸ್ಯೆಗೆ ಖಂಡಿತವಾಗಿ ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕಾಗ್ತದೆ. ನಿರ್ಲಕ್ಷ್ಯ ಅನ್ನುವಂಥದ್ದು ಮುಂದೆ ದೊಡ್ಡದಾದಂತಹ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಪರಿಹಾರ ಶುಕ್ರವಾರದ ದಿನದಂದು ದುರ್ಗೆಯನ್ಗೆ ಕಡುಬನ್ನು ನೀವು ಸಮರ್ಪಣೆ ಮಾಡೋದ್ರಿಂದಾಗಿ ತಾಯಿಯ ಅನುಗ್ರಹದಿಂದ ಆರೋಗ್ಯವಂತರಾಗ್ತೀರಿ. ಇನ್ನಿತರ ಕೆಲಸಗಳಲ್ಲಿಯೂ ಕೂಡ ನೀವು ಅಭಿವೃದ್ಧಿಯನ್ನು ಹೊಂದಿರಿ. ಈ ರೀತಿಯಾಗಿತ್ತು ವೃಷಭ ರಾಶಿಯವರ ಒಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ, ಆ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.